ಮನ್ರೇಗಾದಿಂದ ಗಾಂಧಿ ಹೆಸರು ತೆಗೆದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಇದೇ ವೇಳೆ ಬಿಜೆಪಿ ನಾಯಕರಿಗೆ ಸವಾಲ್ ಹಾಕಿದ್ದಾರೆ. ನರೇಗಾ ಯೋಜನೆಯಿಂದ ಗಾಂಧಿ ಹೆಸರು ತೆಗೆದಿದ್ದಾರೆ, ನೋಟಿನಿಂದ ತೆಗೆದು ತೋರಿಸಲಿ ನೋಡೋಣ, ನಾವು ಕರ್ನಾಟಕದಲ್ಲಿ ಆಂದೋಲನವನ್ನು ಕೈಗೊಳ್ಳುತ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೋದಿ ವಿರುದ್ಧ ಮಾಜಿ ಸಂಸದ ಉಗ್ರಪ್ಪ ಕೂಡ ವಾಗ್ದಾಳಿ ನಡೆಸಿದರು. ಗೋಡ್ಸೆ ವಿಚಾರ ಧಾರೆ ಇಟ್ಕೊಂಡಿರುವಂತಹ ಮೋದಿಗೆ ಹತಾಶೆ ಕಾಡ್ತಾ ಇದೆ. ಹೀಗಾಗಿ ಮನ್ರೇಗಾ ಯೋಜನೆ ಹೆಸರನ್ನ ಬದಲಿಸ್ತಾ ಇದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಪಡೆದಿದ್ದಾರೆ. ಕಡಿಮೆ ಸ್ಥಾನ ಪಡೆದ ಹಿನ್ನೆಲೆ ಎನ್ಡಿಎ ಪಾರ್ಟಿ ಹತಾಶೆಗೊಂಡಿದೆ. ಗಾಂಧಿ ಅವರಿಗೆ ಅಪಮಾನ ಮಾಡೋಕೆ ಎನ್ಡಿಎ ಮುಂದಾಗಿದೆ ಅಂತ ಹೇಳಿ ಉಗ್ರಪ್ಪ ಕೂಡ ರೋಷಾವೇಶದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸವಾಲನ್ನು ಹೆಂಗೆ ಸ್ವೀಕರಿಸ್ತಾರೆ ನೋಡು ಬಿಜೆಪಿ ನಾಯಕರು. ಆಯ್ತೀಗ ಮನ್ರೇಗಾ ಯೋಜನೆಯಿಂದಾಗಿ ಗಾಂಧಿ ಹೆಸರನ್ನ ಕೈ ಬಿಟ್ರಿ, ನೀವು ಜಿ ರಾಮ್ಜಿ ಅಂತ ಇಟ್ರಿ. ಅದೇ ರೀತಿಯಾಗಿ ಗಾಂಧಿಯವ್ರನ್ನ ಹೆಸರು ತೆಗೆದಂಗೆ ನೋಟ್ನಲ್ಲಿರುತ್ತಲ್ವಾ ಗಾಂಧಿಯವ್ರ ಫೋಟೋ, ಅದನ್ನ ಅಳಿಸಾಕಿ ನೋಡೋಣ ಅಂತ ಚಾಲೆಂಜ್ ಮಾಡಿದ್ದಾರೆ. Gandhiji, we wanted to do unemployment guarantee scheme. That is under the leadership of Sonia Gandhi and Manmohan Singh ji. We made this Narega. It is a program in the country, employment guarantee scheme, which is all over the world. So under this name, this guarantee was there. They wanted to tie this scheme. ಇವರು ರಾಮನ ವಿಚಾರಗಳ ವಿರುದ್ಧವಾಗಿ ನಡ್ಕೊಳ್ಳುವಂತವ್ರು ಯಾರಾದ್ರೂ ಇದ್ರೆ ಮೋದಿ ಅಂಡ್ ಇಸ್ ಟೀಮ್. ರಾಮನ ವಿಚಾರದ ರೀತಿನಲ್ಲಿ ಜಾತಿ ರಾಮರಾಜ್ಯ ಅಂದ್ರೆ ಗಾಂಧೀಜಿಯವರು ಬಯಸಿದಂತ ರಾಮರಾಜ್ಯ ಅಂದ್ರೆ ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಅದಕ್ಕೆ ಬದ್ಧತೆ ಇರುವಂತ ಯಾವುದಾದ್ರೂ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್. ವಿಕಸಿತ ಭಾರತ ಜಿ ರಾಮ್ ಜಿ ಬಿಲ್, ವಿಕಸಿತ ಭಾರತ ಜಿ ರಾಮ್ ಜಿ ಬಿಲ್. ಎಷ್ಟೋ ಜನ ಗ್ರಾಮೀಣ ಜನರಿಗೆ ಈ ಹೆಸರೇ ಗೊತ್ತಾಗುದಿಲ್ಲ. ಇವ್ರ ಉದ್ದೇಶ ಈ ಕೆಲಸ ಆಗಬೇಕು, ಇದನ್ನ ಆಗಬೇಕು ಅಂತಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರಗಳು ಈಗಲೇ ತೊಂದರೆಗಳಲ್ಲಿದ್ದಾವೆ, ಅನೇಕ ಕಾರಣಗಳು. ಯಾಕಂದ್ರೆ ಜನಪರವಾಗಿ